ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಹೌಸ್ ಕ್ವೀನ್ ಚಾನಲ್. ಇವತ್ತಿನ ಮಾರ್ನಿಂಗ್ ರೂಟೀನ್ ತೋರ್ಸತ್ತೀನಿ ನಿಮ್ಗೆ. ದೇವರ ಪೂಜೆ ಮಾಡತ್ತೀನಿ ರೀ. ನಾನು ಅದಕ್ಕಾಗಿ ಹೂ ತರ್ಸೀನಿ ರೀ. ಎಂತ ಕುಲ್ಲ ಹೂ ಅಂತೂ ಏನು ಸಿಗುಲಾಗಿದ್ದ ನಾನು ಹೂವಿನ ಮಾಲೆ ತರಿಸಿ ಅವನ್ನ ಎಲ್ಲ ಬಿಚ್ಚಿಟ್ಟು ಮಾಡತ್ತೀನಿ ನೋಡ್ರಿ. ಹಂಗೆ ಇಟ್ನಂದ್ರೆ ಕೊಳತು ಹೋಗವತ್ತಂದು ಬಿಚ್ಚಿ ಹೂವೆಲ್ಲ ಜೋಡಿಸ್ಕೊತೀನಿ ರೀ ಅದನ್ನೆಲ್ಲ. ಆಮೇಲೆ ದೇವರ ಪೂಜೆ ಮಾಡತ್ತೀನಿ ರೀ. ಫಸ್ಟಕ್ಕನ ದೀಪ ಹಚ್ಚಿ ಆಮೇಲೆನ ಪೂಜೆ ಮಾಡ್ಬೇಕಂತಂದು ಇದು ಮಾಡಿನಿ. ಯಾಕಂದ್ರೆ ಯಾವುದೋ ಒಂದು ಕಾರ್ಯ ಮಾಡ್ಬೇಕಾದ್ರೆ ಫಸ್ಟ್ ದೀಪ ಪ್ರಜ್ವಲನ ಮಾಡಿ ಒಳ್ಳೇದಾಗ್ಲಿತ್ತಂದು ಬೇಡ್ಕೋತಾರೆ. ಅದಕ್ಕೆ ಫಸ್ಟ್ ಏನಿಲ್ಲ ರೀ, ದೀಪ ಹಚ್ಚಿನ ಆಯ್ತು ದೇವರ ಪೂಜೆ ಸ್ಟಾರ್ಟ್ ಮಾಡಿರ್ತೀನಿ ರೀ. ಯಾವತ್ತೂ ಹಾಗೆ ಮಾಡ್ತೀನಿ ರೀ. ಫಸ್ಟಿಗೆ ದೀಪ ಹಚ್ಚಿಟ್ಟನ ಆಮೇಲೆ ದೇವರ ಪೂಜೆ ಮಾಡ್ಕೊಂಡಿರ್ತೀನಿ ರೀ. ಇದು ಮಾರ್ನಿಂಗ್ ಮಾಡತ್ತೀನಿ ರೀ ನಾ ಇದನ್ನು. ಯಾಕಂದ್ರೆ ಈಗಂತೂ ಸ್ಕೂಲೆಲ್ಲ ರಜೆ ಅದಾವ. ನಾನು ಹಿಂಗಾಗಿ ಒಂಚೂರು ಬೇಗನೆ ಹಿಡಿದಿರ್ತೇನೆ ರೀ ಇದನ್ನೆಲ್ಲ ರೀ. ಇಲ್ಲ ಆಯ್ತಂದ್ರೆ ಸ್ಕೂಲ್ ಸ್ಟಾರ್ಟ್ ಅದು ಅಂದ್ರೆ ಏನು ಮಾಡ್ತೀನಿ ರೀ, ಫಸ್ಟಕ್ಕೆಲ್ಲ ಅವ್ರದ್ದೆಲ್ಲ ಹುಡುಗರ್ದು ಎಲ್ಲ ಮುಗಿಸಿ, ಮಕ್ಳದ್ದು ಮುಗಿಸಿ, ನಮ್ಮ ಮನೆಯವ್ರದ್ದು ಎಲ್ಲ ನಾಷ್ಟ ಅದು ಮುಗಿಸಿ ಆಮೇಲೆ ಲಾಸ್ಟಿಗೆ ಸಮಾಧಾನಲೆ ಹಿಡ್ದಿರ್ತೀನಿ ರೀ ದೇವರ ಪೂಜೆ ಅದು ರೀ. ಆದ್ರೆ ಈಗ ಸೂಟಿ ಐತೆ ನನ್ನ ಸ್ಕೂಲ್ ಅದು ರೀ. ಫಸ್ಟ್ ದೇವರ ಪೂಜೆ ಮಾಡೇನ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿರ್ತೀನಿ ರೀ. ನೋಡ್ಬೋದು ನೀವು, ದೇವರ ಪೂಜೆ ಮಾಡೀನಿ ರೀ. ಈಗೆಲ್ಲ ಭಾಳ ಏನಿಲ್ಲ ರೀ ದೇವ್ರದು ಅಷ್ಟೇ, ಸ್ವಲ್ಪ ಸ್ವಲ್ಪ ಅದಾವ್ರಿ. ಅಷ್ಟಾದರೂ ಮಾಡಬೇಕ್ರಿ ಅದು. ನನ್ನ ದೇವರ ಪೂಜೆ ಮಾಡಕ್ಕೆ ನೋಡ್ರಿ ನೀವು. ನನಗೆ ಭಾಳ ಹಿಡಿಸುತ್ತೆ ರೀ ದೇವರ ಪೂಜೆ ಮಾಡೋದು. ಆಮೇಲೆ ಅದನ್ನೆಲ್ಲ ಹೆಂಗೆ ಡೀಪ್ ಕ್ಲೀನಿಂಗದು ಅಂದ್ರೆ ಹಿಡಿಸ್ತತ್ರಿ ಒಳ್ಳೆ. ಆ ಥ್ರೋವು ಹೂ ಇದ್ರನ ಒಂಚೂರು ದೇವ್ರಿಗೆ ನೋಡ್ರಿ ದೇವರ ಪೂಜೆ ಮಾಡ್ದಂಗೆ ಅನಿಸ್ತತ್ರಿ ರೀ. ಆಮೇಲೆ ಹೂ ಇರಲಿಲ್ಲ ಅಂದ್ರೂ ಕೊಂಡು ತರಿಸಿರ್ತೇನೆ ರೀ ದೇವ್ರ ಸಂಬಂಧ. ಆಗೈತೆ ರೀ ಇಲ್ಲ ಅಂದ ದೇವರ ಪೂಜೆ ರೀ. ನೋಡ್ಬೋದು ನೀವು. ರಂಗೋಲಿ ಅದು ಹಾಕಿ ಒಂಚೂರು ಅಷ್ಟೇ ರೀ. ಫೈನಲಿ ದೇವರ ಪೂಜೆ ಮಾಡಿ ನೋಡ್ರಿ. ಒಂಥರ ಮನಸ್ಸಿಗೆ ನೆಮ್ಮದಿ ರೀ ದೇವರ ಪೂಜೆ ಮಾಡಿನಂದ್ರೆ ರೀ, ಸಮಾಧಾನ ಅನಿಸುತ್ತೆ ರೀ ಅದು. ನೋಡ್ಬೋದು ಫೈನಲಿ ಆಗೈತೆ ನೋಡ್ರಿ ದೇವರ ಪೂಜೆ ಇದೆ ಈ ರೀತಿ ನೋಡ್ಬೋದು. ಆಮೇಲೆ ದೇವರ ಪೂಜೆ ಆದ ನಂತರ ನಾ ಲಗೇಜ್ನ ರೀ ಅಡುಗೆ ಸ್ಟಾರ್ಟ್ ಮಾಡೀನಿ ರೀ. ಅಡುಗೆ ಮಾಡೋಕೆ ಇವತ್ತು ರೊಟ್ಟಿ ಮಾಡ್ಬೇಕಂತಂದು ಬೆಳಗ್ಗೆನ ರೀ ರೊಟ್ಟಿಗೆ ನೀರು ಹಾಕೋತೀನಿ ನೋಡ್ರಿ. ಇದಕ್ಕೆ ಜಿಗಟ್ ಅಂತಾರೆ ರೀ. ಅಂದ್ರೆ ಹಿಟ್ಟು ಜಿಗಿದು ಬರ್ತದಂದು ನೀರು ಹಾಕೋತೀನಿ ನೋಡಿ. ಹಿಟ್ಟಿಗೆ ನೀರು ಹಾಕ್ಕೊಂಡು ರೊಟ್ಟಿ ಮಾಡಿ ತೊಗೋಬೇಕು. ಆಮೇಲೆ ಪಲ್ಯ ಅದು ಮಾಡ್ಬೇಕಂತಂದು ಫಸ್ಟಕ್ಕೆ ರೊಟ್ಟಿ ಮಾಡಿ ತೊಗೋತೀನಿ ರೀ. ನೋಡ್ಬೋದು ನೀವು, ರೊಟ್ಟಿ ಮಾಡತ್ತೀನಿ ರೀ. ರೊಟ್ಟಿ ಮಾಡಿದ ನಂತರ ಲಗೇಜನ್ನು ಪಲ್ಯಕ್ಕೆ ಇದು ಮಾಡೀನಿ ರೀ. ಪಲ್ಯ ಅದು ಏನು ಮುಂಜಾನೆ ಇನ್ನೂ ಏನು ಮಾಡಲಾಗೀನಿ ರೀ. ನಾ ಫಸ್ಟ್ ರೊಟ್ಟಿ ಮಾಡಿ ತಕ್ಕೊಂಡನ ಆಮೇಲೆ ಪಲ್ಯಕ್ಕೆ ಹಿಡಿಬೇಕಂತಂದು ಅದಕ್ಕೆ ಫಸ್ಟ್ ಪಟ ಮೊದಲು ರೊಟ್ಟಿನ ಮಾಡ್ಕೋತೀನಿ ನೋಡ್ರಿ. ನೋಡ್ಬೋದು ನೀವು. ಆಮೇಲೆ ನನ್ನ ವಿಡಿಯೋಗಳದು ಹೆಂಗೆ ಅನ್ಸತ್ತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಅದು ಮಾಡಿರಿ ಇಷ್ಟ ಆಗತ್ತಿದ್ದು ಅಂದ್ರೆ ರೀ. ನಮ್ದು ಉತ್ತರ ಕರ್ನಾಟಕ ಭಾಷೆ ಆಕತ್ರಿ. ಮತ್ತು ಯಾರಿಗದು ಒಂಚೂರು ಅರ್ಥ ಆಗ್ಲಿಕ್ಕೆ ಅಡ್ಜಸ್ಟ್ ಮಾಡ್ಕೋರಿ ನೋಡೋರು. ಇದು ನೋಡಿರಿ ಕೆಂಪು ಮೆಣ್ಸಿಕಾಯಿ ರೀ. ರೊಟ್ಟಿ ಮಾಡಿ ತೆಗೆದಾಗನ ಇದನ್ನ ಮಾಡ್ಕೋತೀನಿ ರೀ, ಹುರ್ಕೋತೀನಿ ಇದನ್ನು. ಅಂದ್ರೆ ಬೆಳ್ಳುಳ್ಳಿ ಖಾರ ಜಜ್ಬೇಕಂತಂದು ಕೆಂಪು ಮೆಣ್ಸಿಕಾಯಿ ಫಸ್ಟ್ ತೆಗೆದಾಗ ಹುರ್ಕೋತೀನಿ ನೋಡ್ರಿ. ಅದು ರೊಟ್ಟಿ ಮಾಡಿ ತೆಗೆದಾಗನ ಆಮೇಲೆ ಪಲ್ಯ ಮಾಡ್ಬೇಕಂತಂದು ಹೆಸ್ರು ಕಾಳದ ಕುಕ್ಕರ್ಗೆ ಹಚ್ಚಾತೀನಿ ರೀ ಪಲ್ಯ ಅದು ಮಾಡ್ಬೇಕಂತಂದು. ನೋಡ್ಬೋದು ನೀವು. ಆಮೇಲೆ ಇದಂತೂ ಏನಿಲ್ಲ ರೀ, ಸಾಯಂಕಾಲ 3 ಗಂಟೆ ಸುಮಾರು ಅದು ರೀ. ಆಮೇಲೆ ಬೆಳಗ್ಗೆ ಅಷ್ಟು ಮಾಡಿದಂತ ಏನು ಶೂಟ್ ಮಾಡಲಿಲ್ಲ ರೀ ನಾ ಏನು. ಇದು ಬೆಳಗ್ಗೆದು ಐತೆ ರೀ. ಫ್ರಿಜ್ ಅದು ಭಾಳ ಒಂಚೂರು ಗಲೀಜಾಗಿತ್ತು. ನಾನು ತೆಗೆದೆಲ್ಲ ರೀ ಸ್ವಚ್ಛ ಮಾಡ್ಕೋಬೇಕಂತಂದು ಇದೆಲ್ಲ ತೆಗೆದಿಡತ್ತೀನಿ ನೋಡ್ರಿ. ಕ್ಲೀನ್ ಮಾಡ್ಕೋತೀನಿ ರೀ ಫ್ರಿಜ್. ನೋಡ್ಬೋದು ನೀವು. ನೋಡಿದ್ರೆ ಕಾಯಿಪಲ್ಯದು ಏನು ಭಾಳ ಎಲ್ಲಾಗಿತ್ತು ರೀ, ಒಂದು ಚೂರು ಇತ್ತು. ನಾನು ಇನ್ನು ತಂದ ನಂತರ ಮತ್ತು ಹಂಗೆ ಇಡೋದಾಕತ್ತೆ ನಾನು ರೀ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗನ ಇದನ್ನ ಮಾಡ್ಕೋತೀನಿ ರೀ ಎಲ್ಲ
ಸ್ವಚ್ಛ ಮಾಡ್ಕೊಂಡು ಆಮೇಲೆ ತಂದ ನಂತರ ತೊಳೆದಿಟ್ರೆ ಆತದಂದು ಸ್ವಚ್ಛ ಮಾಡ್ಕೊತೀನಿ ರೀ ಫ್ರಿಜ್ ಅದು ರೀ. ನೋಡಿರಿ ಅಷ್ಟೇನು ಭಾಳೇನು ಹೊಲಸಾಗುತ್ತಾನ ಅಂತೂ ಏನು ಬಿಡಂಗಿಲ್ಲ ರೀ. ವಾರ ಕ್ಲೀನ್ ಮಾಡೇ ಇರ್ತೀನಿ ರೀ. ಆದರೂ ಇದೊಂಚೂರು ಮತ್ತೆ ನಂತರ ಹಂಗೆ ಇಡೋದಾಕತ್ತಾರ ಕ್ಲೀನ್ ಸ್ವಚ್ಛ ಮಾಡ್ಕೊತೀನಿ ರೀ ಎಲ್ಲ ರೀ. ನೋಡ್ಬೋದು ನೀವು. ನಾವು ಒಂದು ಮಿಸ್ಟೇಕ್ ಮಾಡೇನಂದ್ರೆ ರೀ, ಇಲ್ಲಿ ಫ್ರಿಜ್ ಆಫ್ ಮಾಡಬೇಕಾಗಿತ್ತು ರೀ, ಅದನ್ನು ಮಾಡಲಾಗಿನ್ ನೋಡಿರಿ.